ಡೆಲ್ಲಿಯಿಂದ ಯೋಜನೆಗಳು ಡೆಲ್ಲಿಗೆ ಹೋಗ್ಬೇಕು. ಡೆಲ್ಲಿಯಿಂದ ಅಲ್ಲ ಯೋಜನೆಗಳು ಬರೋದು, ನಾಚಿಕೆ ಆಗ್ಬೇಕು. ಡೆಲ್ಲಿಯಿಂದ ಅಲ್ಲ ಯೋಜನೆಗಳು ಬರೋದು, ಆ ಗ್ರಾಮದಲ್ಲಿ ಏನು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಇದು ಮಾಡಬೇಕು. ಇವತ್ತು ರೈತ ಈ ಡೈರಿ ಶೆಡ್ಗಳನ್ನು ಕಟ್ಕೊಂಡು ಹೈನುಗಾರಿಕೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮಾತಾಗಿದೆ. ಇವತ್ತು ರೈತ ಬದುಕಿರ್ತಕ್ಕಂಥದ್ದೇ ಹೈನುಗಾರಿಕೆಯಿಂದ. ಆ ಹೈನುಗಾರಿಕೆಯ ಕೊಟ್ಟಿಗೆ ಮನೆಗಳನ್ನ ಶೆಡ್ಗಳನ್ನು ಕಟ್ಕೊಂಡು 2 ಹೊಸ ಸಾಕ್ತಾ ಇದ್ದಾನೆ, ಇವತ್ತು 5 ಹೊಸ 10 ಹಸಿಗೆ ಬಂದಿದ್ದಾನೆ. ಅದರಿಂದ ಎಷ್ಟು ಹಾಲು ಕರಿತಾನೆ, ಸ್ವಾವಲಂಬಿ ಆಗಿದ್ದಾನೆ, ಕಾರ್ನಲ್ಲಿ ತಿರುಗ್ತಾ ಇದ್ದಾನೆ. ಇದಕ್ಕೆ ಸಂತೋಷ ಪಡೋದು ಬಿಟ್ಟು ನೀವು ಸಂತೋಷ ಪಡ್ಬೇಕ್ರಿ. ಇವತ್ತು ತನ್ನ ಹೊಲದ ಬದನ ತಾನು ಹಾಕೊಂಡು, ತನ್ನ ಹೊಲದ ಬದವನ್ನ ತಾನು ಮಾಡ್ಕೊಂಡು, ಇಡೀ ಗ್ರಾಮಗಳನ್ನ ಸ್ವಚ್ಛ ಮಾಡ್ಕೊಂಡು, ಗ್ರಾಮಕ್ಕೆ ಕಾಂಕ್ರೀಟ್ ಅನ್ನ, ಪ್ರತಿಯೊಂದು ಸವಲತ್ತನ್ನ, ಅಂಗನವಾಡಿಗಳನ್ನ ಕಟ್ಕೊಂಡು ಇವತ್ತು ಇದರಿಂದ ಎಷ್ಟು ಮಟ್ಟಿಗೆ ಹೆಸರಾಗಿತ್ತು. ಆ ಗ್ರಾಮ ಸ್ವರಾಜ್ಯವನ್ನ ತೆಗೆದಂತ ಗ್ರಾಮ ಸ್ವರಾಜ್ಯವನ್ನ ತೆಗೆದಂತ ಭ್ರಷ್ಟು ಯಾರಾದ್ರೂ ಈ ದೇಶದಲ್ಲಿದ್ರೆ ಅವರು ಬಿಜೆಪಿಯವರು. ಇವತ್ತು ಆ ಶಾಪ, ಹಳ್ಳಿ ಗ್ರಾಮದ ಆ ಗ್ರಾಮಸ್ಥರ ಶಾಪ, ಹಳ್ಳಿ ನಾಡಿನ ಶಾಪ ಒಂದು ದಿವಸ ತಟ್ಟುತ್ತೆ ನಿಮಗೆ. ಯಾವ ದೃಷ್ಟಿನಲ್ಲಿ ಹಾಳು ಮಾಡಿದಿರೋ ಈ ದೇಶವನ್ನ, ಹಾಳು ಮಾಡಕೊಂಡಿದಿರೋ ಗ್ರಾಮ ಸ್ವರಾಜ್ಯವನ್ನ. ಮಹಾತ್ಮ ಗಾಂಧೀಜಿ ಹೇಳ್ತಾ ಇದ್ರು, ದಕ್ಷಿಣ ಆಫ್ರಿಕಾದಲ್ಲಿ ಹೇಳಿದ್ರು, ನನ್ನ ನಾಡು ಹಳ್ಳಿಯ ನಾಡು, ನನ್ನ ನಾಡು ಬೀಡು, ಆ ಬೀಡು ಹಳ್ಳಿಯ ನಾಡು ಸ್ವರಾಜ್ಯ ಆಗ್ಬೇಕು, ಅದಕ್ಕೋಸ್ಕರ ನನ್ನ ತ್ಯಾಗ ಅಂತ ಹೇಳಿದ್ರು. ಓದಲ್ಲ ಹೇಳ್ತಾ ಇದ್ರು. ಆ ನಾಡಿನ ಸ್ವರಾಜ್ಯವನ್ನ ಮಾಡಲಿಕ್ಕೋಸ್ಕರ ಇಂಥ ಒಂದು ಕಾನೂನನ್ನ ತಂದ್ರೆ ನಿಮ್ಮ ಯೋಗ್ಯತೆಗೆ ನೀವು ಇದನ್ನ ಬದಲಾವಣೆ ಮಾಡಿ ಮತ್ತೆ ಅದನ್ನ ಪ್ರತಿಭಟನೆ ಮಾಡ್ಕೊಳಕ್ ಬಂದಿದ್ರೆ ನೀವು ನಾಚಿಕೆ ಆಗ್ಬೇಕಲ್ವ ನಿಮ್ಗೆ? ಏನು ಇಲ್ಲಿ ಒಂದಷ್ಟು ಜನ RSS ನರಿದ್ದಾರೆ, ಕೂಗ್ತಾರೆ. ಅವ್ರದ್ದು ಅದೇ ಬಂಡವಾಳ, ಕೂಗೋದು ಜಿಂದಾಬಾದ್ ಅಂತ. ಅದೇ ನಿಮ್ದು RSS. ಇನ್ನೇನೈತೆ? ಸ್ವಲ್ಪ ಗೌರವ, ಆತ್ಮಸಾಕ್ಷಿಯಿಂದ ಇರೋದನ್ನ ಈ ಭಾರತ ದೇಶ ಜನ ಸಂಪತ್ತಿನಿಂದ ಏರಳವಾದಂತ ದೇಶ. ಆ ಭಗವಂತ ಕೊಟ್ಟಿರ್ತಕ್ಕಂಥ ಜನ ಸಂಪತ್ತು, ಆ ಜನ ಸಂಪತ್ತಿಗೆ ನಾವು ಕೆಲಸ ಕೊಡಬೇಕು ಅಂತ ಹೋರಾಟವನ್ನ ಮಾಡಿ ಮನಮೋಹನ್ ಸಿಂಗ್ ಆಡಳಿತ ತಂದ್ರೆ ಇಲ್ಲ, ನೀವು ಮತ್ತೆ ಡೆಲ್ಲಿ ಕಡಿಕೆ ಹಳ್ಳಿ ಕಡಿಕೆ ತೋರಿಸ್ತೀವಿ. ಈ ಸಂಪತ್ತನ್ನ, ಈ ಜನ ಸಂಪತ್ತನ್ನ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಆ ಮನಮೋಹನ್ ಸಿಂಗ್ ಅವರು ತೆಗೆದುಕೊಂಡಂತ ನಿರ್ಧಾರ ಈ ಹಳ್ಳಿಯ ಸಂಪತ್ತನ್ನ, ಎಷ್ಟು ಭವಿಷ್ಯವನ್ನ ಉದ್ಧಾರ ಮಾಡಿದೆ ಅಂತಕ್ಕಂಥದ್ದನ್ನು ನೀವು ತಿಳ್ಕೋಬೇಕು ಅಂತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಿ. ಗ್ರಾಮ ಸಭೆ ನಡೆಯೋದು, ವಾರ್ಡ್ ಸಭೆ ನಡೆಯೋದು, ಆ ಗ್ರಾಮ ಸಭೆಯಲ್ಲಿ ಆ ವಾರ್ಡ್ ಸಭೆಯಲ್ಲಿ ಗ್ರಾಮಸ್ಥರೆಲ್ಲ ಇದೇ ತರ ವಿಧಾನಸೌಧಕ್ಕೆ ಸೇರ್ತಾರೆ. ಅಲ್ಲಿ ಬಂದು ಕೂತ್ಕೊಂಡು ನನ್ನ ಊರಿಗಿಂತ ಆಗ್ಬೇಕು ಅಂದ್ರೆ ಅಲ್ಲೇ ಮಂಜೂರಾತಿ ಕೊಡ್ತಕ್ಕಂಥ ಕಾನೂನನ್ನ ಜಾರಿ ತಂದಂತ ಮನಮೋಹನ್ ಸಿಂಗ್ ರವರಿಗೆ ನೀವು ಇವತ್ತು ಅಪಚಾರ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದನ್ನ ಎಷ್ಟೇ ಏನು ವಿರೋಧ ಮಾಡಿ ಎಷ್ಟರ ಮಟ್ಟಿಗೆ ಈ ವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ನೀವು ಕೂಗಿ ನನ್ನೇನ ಮಾಡಕ್ ಸಾಧ್ಯ ಇಲ್ಲ. ಸಣ್ಣ ಸಣ್ಣ ಕಾಮಗಾರಿಗಳನ್ನು ತೆಗೆದುಕೊಂಡು ಗ್ರಾಮ ಸ್ವರಾಜ್ಯ ಸರಿಯಿಂದ ನಡೆಸ್ಕೊಂತ ಕುಂತ್ರೆ ಏನು? ಆ ಕಾಮಗಾರಿಗಳಿಗೆ ಕಣ್ಣು ಮುಚ್ಚಿ ಹಾಲು ಕೊಡಬೇಕು. ನಡೀತಾ ಇದೆ. ಇವತ್ತು ನೀವು ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ಆ ದೊಡ್ಡ ದೊಡ್ಡ ಕಾಮಗಾರಿಗಳಿಂದ ಗ್ರಾಮ ಸ್ವರಾಜ್ಯ ಆಗ್ಲಿಕ್ಕೆ ಸಾಧ್ಯನಾ? ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಸೋಷಿಯಲ್ ಆಡಿಟ್ಗಳಲ್ಲಿ
ಇವಾಗ ಬಂದ್ರೆ ಎಕ್ಸೈಸ್ ಮಿನಿಸ್ಟರ್ ನಮ್ಗೇನ್ ತೊಂದ್ರೆ ಇಲ್ಲ. ಇವತ್ತು ದೊಡ್ಡ ಕಾಮಗಾರಿಗಳನ್ನ ಮಾನ್ಯ ಅಧ್ಯಕ್ಷರೇ, ಕೃಷಿ ಅಭಿವೃದ್ಧಿಗೆ ಅಬಕಾರಿ ಎಷ್ಟು ಇಲಾಖೆಯಲ್ಲಿ ಸಹಾಯಕ ಇದೆ ಅಂತ ಗೊತ್ತಿದ್ರೆ ರಾಜಕೀಯ ಅದ್ರ ಕೃಷಿ ಎಷ್ಟು ಸಹಾಯ ಒಂದ್ರ ಸೈಡ್ ಕಾಂಗ್ರೆಸ್ ಇದ್ದಂಗ ಮಾಡಬೇಡ್ರಿ ದಯಮಾಡಿ. ಅಡಿಕೆಯನ್ನು ಅದು ಬೆಳೆಸ್ತಕ್ಕಂಥ ಸರಿಯಲ್ಲ, ನಿಮ್ಮ ಪೀಠಕ್ಕೆ ಸರಿ ಇಲ್ಲ. ಬೆಳೆಗೆ ವೈಯಕ್ತಿಕವಾಗಿ ಶೋಭೆ ತರುವಂತಲ್ಲ. ಎಲ್ಲ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಒಳ್ಳೆ ಬ್ಯಾಲೆನ್ಸ್ ಒಳ್ಳೆ ಮಾಡಿರಿ. ಈ ಒಂದು ರೈತರ ಸಂಪತ್ತನ್ನ ಹಾಳು ಮಾಡಕ್ಕೆ ಒಳ್ಳೇದಲ್ಲ. ನಿಮ್ಮ ವೈಯಕ್ತಿಕ ಹೆಸರಿಗೆ ಘಾತಿ ಮಾಡ್ಕೋಬೇಡ್ರಿ. ತಿಮ್ಮಾಪುರ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಕೃಷಿ ಹೊಂಡಗಳು ಸದನದಲ್ಲಿ ಮುಂದೆ ಕೃಷಿ ಹೊಂಡಗಳು ಬಾಳಿಗಾರ ಆ ರೈತನ ಹೊಲದಲ್ಲಿ ಆ ಟೈಪ್ ತೋಡ್ಕೊಂಡು ಅದರಿಂದ ಬೆಳೆ ಸದನ ನಡೆಸ್ರಿ. ಬೆಳೀತಕ್ಕಂಥ ಕಾನೂನನ್ನು ಇವತ್ತು ಈ ಎಸ್ ಎಂ ರಾಜ್ಯದಲ್ಲಿ ಬಾಳಿಗಾವ್ರನ್ನ ಹೆಂಗ ನೆನೆಸ್ತಾರ ಹಂಗ ನಿಮ್ಮ ಹೆಸರು ಬರುವಂಗ ಅಲ್ಲಿ ಮುಂದೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವು ಸದನದಲ್ಲಿ ಬ್ಯಾಲೆನ್ಸ್ ಆಗಿ ನಡೆಸ್ರಿ. ಸಂದರ್ಭದಲ್ಲಿ ಈ ರೀತಿ ಒಂದ್ ಸೈಡ್ ಆಗಿ ಇದು ಮಾಡ್ಬೇಡಿ. ಕೆಲಸವನ್ನು ನೀವು ಮಾಡ್ತಾ ಇದ್ದೀರಲ್ಲ, ಶಿವಲಿಂಗೇಗೌಡರದ್ದು ಮುಗಿಸ್ರಿ. ಆಡಳಿತ ವ್ಯವಸ್ಥೆ ನಿಮಗೆ ಇದ್ದಿದ್ರಲ್ಲಿ ಮಾತಾಡ್ತಿರ್ಲಿಲ್ಲ. ನೀನ್ ಕುತ್ಕೋಬೇಕಾದ ಧರಣಿ ಒಳಗೆ ನೀನಾಗಿ ಅಲ್ಲಿ ಮಾತಾಡ್ತಾ ಇದೀಯ. ಅಧ್ಯಕ್ಷರೇ ರೂಬಿ ಬಣಕಾರ್ ಅವ್ರು ಹೇಗಿದ್ರು, ಮಾತಾಡ್ಬೇಕು, ಅವ್ರು ಎಸ್ ಎಂ ಬಾಳಿಗ ಅವ್ರು ಹೇಗಿದ್ರು, ಇದೆಂತದ್ರಿ ಆ ಮಾರ್ಗದಲ್ಲಿ ನೀವು ಕೂಡ ಹೋಗ್ರಿ. ಮೈಕಿದ್ದಾಗ್ರಿ ಈ ರೀತಿ ಒಂದ್ ಸೈಡ್ ಆಗ್ಬೇಡ್ರಿ. ಆ ಶಿವಲಿಂಗೇಗೌಡರದ್ದು ನೀನ್ ಕೇಳಿ ಇದು ಸರಿನಾ? ಇದು ಅವ್ರ ಧರಣಿ ಒಳಗೆ ನೀವು ಕೂಡ ಮಜಾ ನೋಡ್ತಾ ಇದ್ದೀರಾ. ಅವ್ರದ್ದು ಸರಿಯಲ್ಲ. ಒಪ್ಪೋದಿಲ್ಲ ಅಧ್ಯಕ್ಷರೇ. ಅವ್ರ ಹಿರಿಯರ ಬಗ್ಗೆ ಈ ರೀತಿ ನೀವು ಮಜಾ ನೋಡೋದು ಸರಿಯಲ್ಲ. ಅಧ್ಯಕ್ಷರೇ ಈಗ ಕೇಂದ್ರ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತ ಅಕ್ರಮಗಳ ಬಗ್ಗೆ ಕೇಂದ್ರ ಸರ್ಕಾರದ ಸದನ ಅಧ್ಯಕ್ಷರಾಗಿ ನಿಮಗೂ ಕೂಡ ಜವಾಬ್ದಾರಿ ಇದೆ. ರಾಜ್ಯದ ಬಗ್ಗೆ 50-60 ಇಷ್ಟು ಬಂದರೆ ದೊಡ್ಡ ಪ್ರಮಾಣದ ಅದೇ ರೀತಿ ಭ್ರಷ್ಟಾಚಾರ ಆಗೈತೆ. ಎಲ್ಲಾ ಯೋಜನೆಗಳು ಅದ್ರ ಬಗ್ಗೆ ನಮ್ಮ ಮಾನ್ಯರ ಕೊಡಿ ಅಂತ ಬರ್ತಾರೆ, ವಿರೋಧ ಪಕ್ಷದ ಇಲ್ಲ ಮುಖಂಡರು 50-50 ಕೊಡಿ ಅಂತ ಬರ್ತಾರೆ. ಅಶೋಕ್ ಅವರು ಜೆಜೆಎಂಗೆ ಇಷ್ಟು ದೊಡ್ಡ ಪ್ರಮಾಣದ ಜೆಜೆಎಂಗೆ ಹೇಳಿ ಪುರಾವೆಗಳನ್ನು ಕೊಟ್ಟಿದ್ದಾರೆ. ಜೆಜೆಎಂಗೆ ರೆಕಾರ್ಡ್ಸ್ ಅನ್ನು ಕೊಟ್ಟಿದ್ದಾರೆ. ಮಾಡಿರಿ ಜೆಜೆಎಂ ಅದ್ರ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಿ? ಮಾಡಿ. ಇವತ್ತು 37,000 ಕೋಟಿ ನಾವು ಖರ್ಚು ಏನ್ ಮಾಡಿದ್ದೀವಿ. ಮಾಡಾಕ್ತೀರಿ ಅಂತೇಳಿ ನೀವು ಬರೀ 16,000 ಕೋಟಿ ಕೊಟ್ಟಿದ್ದೀರಾ. ಕೆಲಸ ಈ ಬಾಕಿ ಯಾರ್ರಿ ಕೊಡರು? ಬಲ್ಕೊಂಡಂತ ಸ್ಕೀಮ್ ಅಲ್ಲಿ ಸರ್ಕಾರಕ್ಕೆ PMAY ಅಂತ ತಂದ್ರೆ ಮನೆಗಳಿಗೆ ಮುಖ್ಯಮಂತ್ರಿಗಳಿಗೆ ಆಡಿಯೋ ಫೈಲ್ ಕೊಟ್ಟಿದ್ದಾರೆ. ಅಶೋಕ್ ಅವರು ಸೆಂಟ್ರಲ್ ಸ್ಪಾನ್ಸರ್ ಇದೆಯನ್ರಿ. 3 ಆಡಿಯೋ ಫೈಲ್ಗಳನ್ನು ಕೊಟ್ಟಿದ್ದಾರೆ. ಆಗ್ಬೇಕು. ಈ ರೀತಿ ಲೋಕಾಯುಕ್ತದವರು ಆಗ್ತಕ್ಕಂಥ ವ್ಯವಸ್ಥೆಯನ್ನು ಹಿಡಿದು ತಪ್ಪಬೇಕು. ಅವ್ರು ಅರೆಸ್ಟ್ ಈಗ ಮಾಡಿದಾಗ ಮಂತ್ರಿಗಳ ಹೆಸರು ಹೇಳಿದ್ದಾನೆ. ಎಲ್ಲ ಜನಕ್ಕೆ ಕಣ್ಣಲ್ಲೇ ಹೋಗಿದ್ದಾರೆ ಅಂತ ಹೇಳಿದಾನೆ. ನೀವ್ ಹೆಂಗ ನಾಟಕ ಮಾಡ್ತಾ ಬಗ್ಗೆ ಏನಾದ್ರು ಮಾಡ್ರಿ. ಇದ್ರೆ ಧರಣಿ ಮಾಡ್ಬೇಕು. ಆ ಕಡೆ ಯಾಕ್ರಿ ಹೋಗಿ ಮಾತಾಡ್ತೀರಾ? ಹಂಗಪ್ಪ ಸ್ವಂತ ಇಚ್ಛೆಯಿಂದ ನಾಟಕ ಅವರು ಧರಣಿ ಮಾಡಿದ್ಮೇಲೆ ಹೋಗಿ ಮಾತಾಡಕ್ಕೆ ಸ್ವ ಇಚ್ಛೆಯಿಂದ ಅಫಿಡವಿಟ್ ಕೊಟ್ಟಿದ್ದಾರೆ ಮಂತ್ರಿಗಳ ವಿರುದ್ಧ. ದೇವೇಗೌಡರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ, ಹಣಕಾಸು ಆಯೋಗವನ್ನು ರಚನೆ ಮಾಡ್ತೀವಿ ಕುಮಾರಸ್ವಾಮಿಯವರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ, ಅಂತೇಳಿ ಮಾನ್ಯ ಅಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ ನೀವು ಅದ್ರ ಬಗ್ಗೆ? ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಅಧ್ಯಕ್ಷರು ಯಾರು? ಈ ರಾಷ್ಟ್ರಕ್ಕೆ ಕೊಡ್ತಾ ಇದ್ದಾರೆ ಸರಿಯಾಗಿ ಮುಖ್ಯಮಂತ್ರಿಗಳ ಆತ್ಮೀಯರು. ಅವರು ಮುಖ್ಯಮಂತ್ರಿಗಳ ಮೊದಲಿನಂಗಿಲ್ಲ. ಮುಖ್ಯಮಂತ್ರಿಗಳು ಮೊದಲಿನ ಸಿದ್ದರಾಮಯ್ಯ ಅವರು ಚುನಾವಣೆ ಮಾಡಿಕೊಂಡಿಲ್ಲ. ತಿಮ್ಮಾಪುರ ಸಂಬಂಧ ಮುಖ್ಯಮಂತ್ರಿಗಳ ಹೆಸರು ಹಾಳಾಗಿದೆ. ಮುಖ್ಯಮಂತ್ರಿಗಳು ಹೇಗಾದ್ರೂ ಕೂಡ ತಮ್ಮ ಇಮೇಜ್ ಅನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ಲಿ. ಆ ತಿಮ್ಮಾಪುರ ರಾಜೀನಾಮೆ ವರ್ಷ ಎಲ್ಲ ಸಿಗ್ತಾ ಇತ್ತು. ಅವರು ಮೊದಲಿನ ಕರೆಕ್ಟ್ ಸಿದ್ದರಾಮಯ್ಯ ಅಂತ ಹೇಳಿರೋಂಗಾಗಲಿ ಎಲ್ಲರೂ ಮಾತಾಡೋದಾಗಲಿ. ಯಾಕಲ್ಲಿ ಮಾತಾಡ್ತಾರೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ದವರು ಕೂಡ ಹೇಳಿ ಅಲ್ಲೋಗಿ ಮಾತಾಡುವಂಗಾಗಬಾರ್ದು. ಒಂದು ವೈನ್ ಅಸೋಸಿಯೇಷನ್ ಅವರು ಸಿದ್ದರಾಮಯ್ಯನವರಿಗೆ ಮಾತಾಡುವಂಗಾಗಬಾರ್ದು, ಮುಖ್ಯಮಂತ್ರಿಗಳಿಗೆ ಮಾತಾಡುವಂಗಾಗಬಾರ್ದು. ಇದ ಮಾನಮರ್ಯಾದೆ. ಇವತ್ತು ತಿಮ್ಮಾಪುರ ಅವ್ರದ ರಾಜೀನಾಮೆ ತೆಗೆದುಕೊಳ್ಳುವ ಮುಖ್ಯಮಂತ್ರಿಗಳು ಹೋಗಿದ್ರಿ ವಜಾ ಮಾಡುವ ಮುಖ್ಯಮಂತ್ರಿಗಳು ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಅಂತ ಹೆಸರು ತಗೊಳ್ಳಿ, ಮುಖ್ಯಮಂತ್ರಿ ಅಂತ ಹೆಸರು ತಗೊಳ್ಳಿ. ಇವತ್ತು ಲೋಕಾಯುಕ್ತದಲ್ಲಿ ಕೂಡ ರೆಕಾರ್ಡ್ ಇದ್ರು ಕೂಡ ಆ ತಿಮ್ಮಾಪುರನ ರಕ್ಷಣೆ ಮಾಡೋದು ಮುಖ್ಯಮಂತ್ರಿ ಒಳ್ಳೆ ಬರೋದಿಲ್ಲ.
ಈ ರಾಜ್ಯಕ್ಕೆ ಮೊದಲಿಂದಲೂ ನಾನು ಸ್ವಚ್ಛ, ಅನ್ಯಾಯ ಮಾಡ್ತಾ ಇದ್ದೆ. ನನ್ನ ಬಟ್ಟೆ ಹೆಂಗೆ ಸ್ವಚ್ಛ ಹಂಗೆ ನಾನು ಸ್ವಚ್ಛ ಅಂತ ಹೇಳ್ಕೊಂತ ಬಂದಿರಿ. ಈ ರಾಜ್ಯಕ್ಕೆ ನೀವು ಎರಡನೇ ಟರ್ಮ್ದಲ್ಲಿ ಈ ರೀತಿ ತಿಮ್ಮಾಪುರ ಸಂಬಂಧ ಹೆಸರು ಕಳ್ಕೊಬೇಡ್ರಿ, ಕೊಡ್ಬೇಕಾಯ್ತು. ಯಾರ್ದೋ ಸಂಬಂಧ ನಿಮ್ಮ ಹೆಸರು ಕೆಡಿಸ್ಕೊಬೇಡ್ರಿ ಮುಖ್ಯಮಂತ್ರಿಗಳೇ. ನಾಚಿಕೆ ಆಗಲ್ಲ ಸಂಪಾದಕೀಯದಲ್ಲಿ ಈ ರೀತಿ ಸಂಪಾದಕೀಯ ಸರ್ಕಾರ ಪರವಾಗಿ ಹಿಂದೆ GST ತರಬೇಕಾದ್ರೆ ಸಂಪಾದಕೀಯ ಇವರು ಇದು ನಿಮಗೆ ಸರಿಯಲ್ಲ. ವೈದ್ಯಕ್ಕೆ ಬೇಡಬೇಕಾಗುತ್ತೆ. ಯಾವುದೋ ಹತ್ತಕ್ಕೆ ಬಿದ್ದು ಮುಖ್ಯಮಂತ್ರಿಗಳ ಉಳಿಸುವಂತ ಕೆಲಸ ಮಾಡಬೇಡ್ರಿ. 22 ರಾಜೀನಾಮೆ ತಗೊಳ್ರಿ. ಸರ್ಕಾರಗಳು ಹಣಕಾಸಿನಲ್ಲಿ ನಿಮಗೆ ಗೊತ್ತಾಯ್ತು ಇಲ್ಲ ಗೊತ್ತಿಲ್ಲ, ಯಾವ ರೀತಿ 573 ಮಾಡಿದ್ದಾರೆ. ಅದರ ಮೂಲಕ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ. ನಿಮಗೆ ನಾಚಿಕೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ, ಇವರಿಗೆ ಇದು ನಾಚಿಕೆ ಇಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ, ಏನೇನಿಲ್ಲ. ಈ ದುಡ್ಡು ರಾಹುಲ್ ಗಾಂಧಿಗೆ ಹೋಗಿದೆ ಅಂತ ಹೇಳಿ ಇದ್ರ ಮಧ್ಯೆ ಎಲ್ಲರ ಮುಂದೆ ಹೇಳ್ಕೊಳ್ತಾ ಮಾಧ್ಯಮಗಳಿದ್ದಾರೆ, ಟಿವಿಗಳಿದ್ದಾರೆ, ತಪ್ಪು ಮಾಧ್ಯಮಗಳಿದ್ದಾರೆ. ಅದ್ರ ಮುಖಾಂತರ ಹಾಳು ಮಾಡ್ತಾ ಇದಾರಲ್ಲ, ಹೌದು, ರಾಜೀನಾಮೆ ತೆಗೆದುಕೊಳ್ರಿ. ಮುಖ್ಯಮಂತ್ರಿಗಳು ಏನ್ ನಿರ್ಣಯವನ್ನು ಮಂಡಿಸಿದ್ದಾರೆ ಮಾತ್ರ ಆ ನಿರ್ಣಯ ಕೂಡ ಭ್ರಷ್ಟಾಚಾರ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ ತಂದಿದ್ದಾರೆ. ನೀವು ಬಿಜೆಪಿ ಸರಿಯಲ್ಲ. ದಯಮಾಡಿ ಅದನ್ನು ದಯಮಾಡಿ ರಾಜ್ಯದ ಜನತೆ ಸಂಬಂಧ ಏನು ಇಲ್ಲ ನಿಮ್ಮ ಓನ್ ಇಮೇಜ್ ಸಂಬಂಧ ರಾಷ್ಟ್ರದಲ್ಲಿ ಪ್ರಜ್ವಲಿಸಬೇಕು ಅಂತ ಹೇಳಿ ರಾಜೀನಾಮೆ ತಗೊಂಡು ಹೇಳಿ ನನ್ನ ಮಾತನ್ನು ಸಿಟ್ಟಿಂಗ್ ಜಡ್ಜಿಂದ ಎನ್ಕ್ವೈರಿ ಮಾಡಿ ರಂಗನಾಥ್ ಮತ್ತೆ ನಾರಾಯಣ ಸ್ವಾಮಿ ಆದಷ್ಟು ಬೇಗ ಮುಗಿಸಿ. ಫಸ್ಟ್ ರಂಗನಾಥ್ ಆಗ್ಲಿ ಮತ್ತೆ ನಾರಾಯಣ ಸ್ವಾಮಿ. ಇಷ್ಟೆಲ್ಲ ಆರೋಪ, ಮಾನ್ಯ ಭ್ರಷ್ಟಾಚಾರ, ದೂರುಗಳು, ಗೊಂದಲಗಳು ಇದ್ರೂ ಕೂಡ ಸಿದ್ದರಾಮಯ್ಯನವರು